26 June 2025 morning shift paper 1 question paper. ಇಲ್ಲಿ data analysis interpretation questions. Data analysis ಅಲ್ಲಿ they have given students details ಕೊಟ್ಟಿದ್ದಾರೆ. Cumulative percent of the total number of students who appeared in the Hindi and Punjabi and cumulative number of students who appeared in Hindi. ಮಾರ್ಕ್ಸ್ ಔಟ್ ಆಫ್ 100 ಈ ಸ್ಟೂಡೆಂಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಔಟ್ ಆಫ್ 100 ನೋಡಿ 2 ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಒಂದು ಹಿಂದಿ ಇನ್ನೊಂದು ಪಂಜಾಬಿ. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಔಟ್ ಆಫ್ 100 ಮಾರ್ಕ್ಸಿಗೆ 80+ ಸ್ಕೋರ್ ಮಾಡಿದವರು 70+, 60+, 50+, 40+ ಸ್ಕೋರ್ ಮಾಡಿದ್ದು ಸ್ಟೂಡೆಂಟ್ಸ್ನ ಕ್ಯಾಟಗರೀಸ್ನ ಅವ್ರು ಕೊಟ್ಟಿದ್ದಾರೆ. ಕ್ಯಾಟಗರೀಸು ಅದರಲ್ಲಿ ಕಾಲಮ್ ವೈಸು ಕ್ಯುಮುಲೇಟಿವ್ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಇನ್ ಹಿಂದಿ ಆ್ಯಂಡ್ ಪಂಜಾಬಿ. ಹಿಂದಿ ಮತ್ತು ಪಂಜಾಬಿ ಎರಡರಲ್ಲೂ ಅಪಿಯರ್ ಆದಂಥ ಸ್ಟೂಡೆಂಟ್ಸ್ನ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಕ್ಯುಮುಲೇಟಿವ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಇನ್ ಹಿಂದಿನಲ್ಲಿ ಅಪಿಯರ್ಡ್ ಆದಂಥ ಸ್ಟೂಡೆಂಟ್ಸ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಅಂದರೆ ಏನು? ಕ್ಯುಮುಲೇಟಿವ್ ಪರ್ಸೆಂಟೇಜ್ ಅಂದರೆ ಈಗ ಇಲ್ಲಿ 15 ಜೊತೆ 20%, 70 ಆ್ಯಂಡ್ ಅಬೋಸ್. ಈಗ ಇಲ್ಲಿ ಹೇಳ್ತೀನಿ ನೋಡಿ, 15% ಸ್ಟೂಡೆಂಟು 80 ಆ್ಯಂಡ್ ಎಬೋ ಸ್ಕೋರ್ ಮಾಡಿದ್ದಾರೆ. ಇದ್ರ ಜೊತೆ ಮೈನಸ್ ಮಾಡಿದಾಗ ನಮಗೇನು ಉಳಿಯುತ್ತೆ? 20%. ಅದು 70 to 80%. 71ಇಂದ 79, 71, 72, 73, 74, 75, 76, 77, 78, 80 ಆ ರೀತಿ ಅಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದವರು ಆ ಮಧ್ಯದಲ್ಲಿ. ಓಕೆ, 70 to 80 ಬಿಟ್ವೀನ್ ಇದೆಲ್ಲ ಅಷ್ಟು ಸ್ಕೋರ್ ಮಾಡಿದವರು 20% ಸ್ಟೂಡೆಂಟ್ಸ್. ಇಲ್ಲಿ ಇದನ್ನು ಮೈನಸ್ ಮಾಡಿದಾಗ 65, 35 ಉಳಿಯೋದೆಷ್ಟು ನಮಗೆ? 30. ಅದು 60 to 70%ನ ಮಧ್ಯದಲ್ಲಿರುವಂಥ ಸ್ಟೂಡೆಂಟ್ಸು. ಈ ಎರಡನ್ನ ನೋಡಿದಾಗ ನಮಗೆ ಎಷ್ಟು ಉಳಿಯುತ್ತೆ? 25%, ರೈಟ್. ಅದು 50 to 60 ಸ್ಟೂಡೆಂಟ್ಸು. 50ಇಂದ 60 ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸು. ಇಲ್ಲಿ ಎಷ್ಟು ಉಳಿಯುತ್ತೆ? 10%. ಸೊ ಅದು 40ಇಂದ 50 ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸು. ಸೊ ಇದನ್ನು ನಾವು ಕ್ಯುಮುಲೇಟಿವ್ ಇದ್ದಂತಹ ನಂಬರ್ಸನ್ನು ನಾವು ನಾನ್ ಕ್ಯುಮುಲೇಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ಕ್ಯುಮುಲೇಟಿವ್ ನಂಬರ್ಸ್ ಅಂತ ಹೇಳಿದ್ದಾರೆ. ಈಗ ಈ ಕ್ಯುಮುಲೇಟಿವ್ ನಂಬರ್ಸನ್ನು ನಾನ್ ಕ್ಯುಮುಲೇಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಅದೇ ರೀತಿ ಸೇಮ್ ಟು ಸೇಮ್ ಇಲ್ಲಿ 108. ಸೊ ಇಲ್ಲಿ ನಾವೇನು ಮಾಡ್ಬೋದು? ಕೆಳಗಿಂದ ಮೈನಸ್ ಮಾಡ್ತಾ ಬಂದರೆ ಇನ್ನೂ ಬೆಸ್ಟ್. 625 ಮೈನಸ್ 554, 624 ಮೈನಸ್ 554, 70. ಇಲ್ಲಿ ನಂಬರ್ಸ್ ಇದು ಪರ್ಸೆಂಟೇಜ್ ವೈಸ್ ಕೊಟ್ಟಿಲ್ಲ, ಇಲ್ಲಿ ನಂಬರ್ ವೈಸ್ ಕೊಟ್ಟಿದ್ದಾರೆ. ಓಕೆ, ಓನ್ಲಿ ಹಿಂದಿ ಬಗ್ಗೆ ಹೇಳಿದ್ದಾರೆ. 554 ಮೈನಸ್ 424 ಇದೆರಡ್ರ ಡಿಫ್ರೆನ್ಸು 130. ನೆಕ್ಸ್ಟ್ 424 ಮೈನಸ್ 264 ಇದೆರಡ್ರ ಡಿಫ್ರೆನ್ಸು 160. 264 ಮೈನಸ್ 108 156 ಉಳಿದಿದ್ದು 108. ಅದು 80 ಆ್ಯಂಡ್ ಎಬೋ ಸ್ಕೋರ್ ಮಾಡಿದಂತಹ ಹಿಂದಿ ಸ್ಟೂಡೆಂಟ್ಸ್ನ ಡೀಟೇಲ್ಸು. ಸೊ ಇದು ಕ್ಯುಮುಲೇಟಿವ್ನಲ್ಲಿ ಇದ್ದಂಥದ್ದನ್ನು ನಾನ್ ಕ್ಯುಮುಲೇಟಿವ್ ಆಗಿ ನಂಬರ್ ವೈಸು ಮತ್ತು ಪರ್ಸೆಂಟೇಜ್ ವೈಸು ಎರಡೂ ಕೂಡ ಈಗ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ವಿ ಕ್ಯಾನ್ ಸಾಲ್ವ್ ದ ಆನ್ಸರ್. ಸೊ ನಾವು going to the question number 1 here. What is the sum of the number of students who scored 70 or more and more than 70 but less than 80? ಅಂದರೆ 70 ಸ್ಕೋರ್ ಮಾಡಿರಬೇಕು, 70ಇಂದ ಲೆಸ್ ದೆನ್ 80 ಅಂದರೆ 79ವರೆಗೂ ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸು ಇನ್ ಹಿಂದಿ ಅಂತ ಹೇಳ್ತಾ ಇದ್ದಾರೆ. ಇನ್ ಹಿಂದಿ ಆ್ಯಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 80 ಆರ್ ಮೋರ್ ಅಂದರೆ 80+, 80 to more than 80 ಮಾರ್ಕ್ಸ್ ಇನ್ ಪಂಜಾಬಿ. ಓಕೆ, ಈಗ ಹಿಂದಿ ಮತ್ತು ಪಂಜಾಬಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೋಡಬೇಕು. ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡೋಣ, ಮೇಲೋಗಿ ಅಬ್ಸರ್ವ್ ಮಾಡೋಣ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಟೆಂಡೆಡ್ ದ ಎಕ್ಸಾಮ್ 1200 ಅಂತೆ. ಓಕೆ, 1200 ಅಂತೆ. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೋಟಲಿ ಹಿಂದಿ ಮತ್ತು ಪಂಜಾಬಿ ಎರಡರಲ್ಲೂ ಅಟೆಂಡ್ ಮಾಡಿರೋದು 1200 ಸ್ಟೂಡೆಂಟ್ಸು. ಅದರಲ್ಲಿ ಹಿಂದಿನಲ್ಲಿ ಅಟೆಂಡ್ ಮಾಡಿರೋದು
108 ಕರೆಕ್ಟ್. ಇದು ಹಿಂದಿನಲ್ಲಿ ಅಟೆಂಡ್ ಮಾಡಿರೋದು 108, 156, 160, 130 ಇದೆಲ್ಲ ಏನು ಹಿಂದಿ ಮಾತ್ರ ಅಟೆಂಡ್ ಮಾಡಿದವರು. ಈಗ ನಮಗೆ ಡೀಟೇಲ್ಸ್ ಬೇಕು ಪಂಜಾಬಿನ ಅಟೆಂಡ್ ಮಾಡಿದವರು ಎಷ್ಟು ಜನ ಅಂತ. ಸೊ ಇಲ್ಲೊಂದು ಕಾಲಮ್ ಬರ್ಕೊಳ್ತೀನಿ, ಪಂಜಾಬಿ ಎಕ್ಸಾಮ್ನ ಅಟೆಂಡ್ ಮಾಡಿದಂಥವ್ರು ಎಷ್ಟು ಜನ ಅಂತ. ಓಕೆ, ಈಗ ಟೋಟಲ್ 100% ಇಸ್ 1200. 100% ಇಸ್ 1200. ಓಕೆ, ಈಗ 100% ಇಸ್ 1200 ಅಂದರೆ 1200ನ 15% ಇದು 180 ಸ್ಟೂಡೆಂಟ್ಸು ಟೋಟಲ್ ಅಟೆಂಡ್ ಮಾಡಿದ್ದಾರೆ. ಆ 180 ಸ್ಟೂಡೆಂಟ್ಸಲ್ಲಿ ಹಿಂದಿ ಸ್ಟೂಡೆಂಟ್ಸು 108. ಓಕೆ, 108. ಉಳಿದಿದ್ದ ಸ್ಟೂಡೆಂಟ್ಸ್ 72 ಪಂಜಾಬಿ ಸ್ಟೂಡೆಂಟ್ಸು. ಓಕೆ, ಇದನ್ನು ಇಲ್ಲಿ ಬರ್ಕೊಳ್ತೀನಿ ನಾನು ಕಾಲಮ್ ಹಾಕಿ, ಪಂಜಾಬಿ ಸ್ಟೂಡೆಂಟ್ಸು 72. ಓಕೆ, ನೆಕ್ಸ್ಟು ಇದು 1200ಅಲ್ಲಿ 35% 420 ಸ್ಟೂಡೆಂಟ್ಸು ಟೋಟಲ್ಲು. ಅದರಲ್ಲಿ 156 420ನಲ್ಲಿ 156 ಸ್ಟೂಡೆಂಟ್ಸು ಹಿಂದಿ ಓದ್ತಾ ಇದ್ದರೆ, ಉಳಿದಂತಹ 264 ಸ್ಟೂಡೆಂಟ್ಸು ಪಂಜಾಬಿ ಸ್ಟೂಡೆಂಟ್ಸು. ನೆಕ್ಸ್ಟು 1200ಅಲ್ಲಿ 30% ಅಂದರೆ 360 ಟೋಟಲ್ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 160 ಸ್ಟೂಡೆಂಟ್ಸು ಹಿಂದಿ ಓದ್ತಾ ಇದ್ದಾರೆ, ಉಳಿದಿರುವಂಥ 200 ಸ್ಟೂಡೆಂಟ್ಸು ಪಂಜಾಬಿ ಓದ್ತಾ ಇದ್ದಾರೆ. ನೆಕ್ಸ್ಟು 1200ಅಲ್ಲಿ 25% ಅಂದರೆ 300. ಅದರಲ್ಲಿ 130 ಸ್ಟೂಡೆಂಟ್ಸು ಹಿಂದಿ ಓದ್ತಾ ಇದ್ದಾರೆ, ರಿಮೈನಿಂಗ್ 170 ಸ್ಟೂಡೆಂಟ್ಸ್ ಪಂಜಾಬಿ. ನೆಕ್ಸ್ಟ್ 1200ಅಲ್ಲಿ 10% ಅಂದರೆ 120 ಸ್ಟೂಡೆಂಟ್ಸ್. ಅದರಲ್ಲಿ 70 ಸ್ಟೂಡೆಂಟ್ಸು ಹಿಂದಿ ಓದ್ತಾ ಇದ್ದಾರೆ, ರಿಮೈನಿಂಗ್ 50 ಸ್ಟೂಡೆಂಟ್ ಪಂಜಾಬಿ ಓದ್ತಾ ಇದ್ದಾರೆ. ಸೊ ಈಗ ನಮ್ಮ ಹತ್ರ ಟೋಟಲ್ ಇದನ್ನು ನೋಡ್ಬೋದು ನಾವು. ಹೇಗೆ ನೋಡಿ, ಇಲ್ಲಿ ಇದು 180 ಪ್ಲಸ್ 180 ಪ್ಲಸ್ 420 ಪ್ಲಸ್ 360 ಪ್ಲಸ್ 300 ಪ್ಲಸ್ 120 1380 ಬರ್ತಾ ಇದೆ. ಒಂದು ನಿಮಿಷ, ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ. 120 ಇಸ್ ರೈಟ್, 25% ಅಂದರೆ 300 is right, 30% ಅಂದರೆ 360 is right. So 200 into 15 180, 1200 into 20 240. ಸಾರಿ, ಇಲ್ಲಿ 240 ಬರಬೇಕು, ನಾನು ತಪ್ಪಾಗಿ ತೊಗೊಂಡಿದ್ದೀನಿ. ಇಲ್ಲಿ 4 ಅಲ್ಲ 240 ಬರಬೇಕು. 240 ಬಂದರೆ ದ ಟೋಟಲ್ ಈಸ್ 1200. ಇಲ್ಲಿ 240ನಲ್ಲಿ 214 ಮೈನಸ್ 156, ದಟ್ ಈಸ್ ಇಲ್ಲಿ 84 ಸ್ಟೂಡೆಂಟ್ಸ್ ಬರಬೇಕು. 264 ಅಲ್ಲ, 84. ಓಕೆ, ಸೊ ಈಗ ನಾವು ಇದನ್ನು ಟೋಟಲ್ ನೋಡಿದ್ರೆ 180 ಪ್ಲಸ್ 240 ಪ್ಲಸ್ 360 ಪ್ಲಸ್ 300 ಪ್ಲಸ್ 120 1200 ನಮಗೆ ಕರೆಕ್ಟಾಗಿ ಈ ಕಡೆ ಟೋಟಲ್ ಬಂದಿದೆ. ಈ ಕಡೆ ಟೋಟಲ್ ನೋಡ್ಕೊಳ್ಳೋಣ. 108 ಪ್ಲಸ್ 156 ಪ್ಲಸ್ 160 ಪ್ಲಸ್ 130 ಪ್ಲಸ್ 70, ದಟ್ ಈಸ್ 624 ಹಿಂದಿ ಸ್ಟೂಡೆಂಟ್ಸ್. ರಿಮೈನಿಂಗ್ 1200 ಮೈನಸ್ 624 ಅಂದರೆ 576 ಆರ್ ಪಂಜಾಬಿ ಸ್ಟೂಡೆಂಟ್ಸ್. ನಮಗೀಗ ಟೋಟಲ್ ಆಫ್ ಪಂಜಾಬಿ, ಟೋಟಲ್ ಆಫ್ ಹಿಂದಿ ಟುಗೆದರ್, ಈಗ ಹಿಂದಿನಲ್ಲಿ ಎಷ್ಟು ಜನ ಬರ್ತಿದ್ರು, ಪಂಜಾಬಿ ಎಷ್ಟು ಜನ ಬಂದಿದ್ದು, ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಈಗ ಕ್ಲಿಯರ್ ಆಗಿದೆ. ಸೊ ಈಗ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಅಂತ. ಈಗ ಫಸ್ಟ್ ಕ್ವೆಶನ್ ಏನು ಹೇಳುತ್ತೆ ನೋಡಿ. ಫಸ್ಟ್ ಕ್ವೆಶನ್ನು what is the sum of the number of students who scored 70 or more than 70 but less than 80 ಅಂದರೆ 70 to 79 ಇನ್ ಹಿಂದಿ ಎಷ್ಟು ಜನ ಸ್ಕೋರ್ ಮಾಡಿದ್ರು ಅಂತ ನೋಡೋಣ. ಫಸ್ಟು 70 to 79 ಹಿಂದಿನಲ್ಲಿ ಎಷ್ಟು ಜನ ಸ್ಕೋರ್ ಮಾಡಿದ್ರು, ಹಿಂದಿ ಇಲ್ಲಿದೆ. 70 to 79 ಸ್ಕೋರ್ ಮಾಡಿದವರು 156 ಸ್ಟೂಡೆಂಟ್ಸು ಹಿಂದಿನಲ್ಲಿ. ನೆಕ್ಸ್ಟು ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 80 or more ಸ್ಕೋರ್ ಮಾಡಿದ್ದು 72 ಸ್ಟೂಡೆಂಟ್ಸ್ ಇನ್ ಪಂಜಾಬಿ. ಸೊ ಇದ್ರದ್ದು ಸಮ್ಮು 156 ಪ್ಲಸ್ 72 ಎಷ್ಟು, 156 ಪ್ಲಸ್ 72, 156 plus 72 is 228. 228 is the answer here. 228, option 2 is the answer. Next, question number 2. What is the ratio of the number of students who scored 50 or more than 50 marks but less than 60 marks? ಅಂದರೆ 50 to 60 marks, 59 marks ಅಂತ ಹೇಳ್ತಾ ಇದ್ದಾರೆ. 50 to 59 ಮಾರ್ಕ್ಸ್ ಇನ್ ಹಿಂದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ರೇಷಿಯೋ ಕೇಳ್ತಾ ಇರೋದು ಟು ದ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 40 to 49 ಮಾರ್ಕ್ಸ್ ಇನ್ ಪಂಜಾಬಿ.
ಸೊ ಲೆಸ್ ದೆನ್ 50 ಮಾರ್ಕ್ಸ್ ಅಂದರೆ 49 ಮಾರ್ಕ್ಸ್ ಅಂತ ಅರ್ಥ. ಈಗ 50 to 59 ಹಿಂದಿ, 50 to 59 ಹಿಂದಿನಲ್ಲಿ ಸ್ಕೋರ್ ಮಾಡಿದ್ದು ಎಷ್ಟು? ಇಲ್ಲಿದೆ ನೋಡಿ, 50 to 59 ಅಂದರೆ ಹಿಂದಿನಲ್ಲಿ ಸ್ಕೋರ್ ಮಾಡಿದ್ದು 130. ಆಮೇಲೆ ಪಂಜಾಬಿನಲ್ಲಿ ಇದು 130. 40 to 49, 40 to 49 ಅದು 50 ಸ್ಟೂಡೆಂಟ್ಸು. ಸೊ ಪಂಜಾಬಿನಲ್ಲಿ 50 ಸ್ಟೂಡೆಂಟು. ಸೊ ಈಗ ನಮಗೆ 130 50 ಕರೆಕ್ಟ್. ಸೊ ಈಗ 130 50 ಬಂದಿದೆ. ಇಲ್ಲೇ ಇದೆ ನೋಡಿ, ಡಿವೈಡೆಡ್ ಬೈ 10 ಮಾಡಿಕೊಂಡ್ರೆ 13:5 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 80 ಆ್ಯಂಡ್ ಅಬೋವ್ ಮಾರ್ಕ್ಸ್ ಇನ್ ಹಿಂದಿ ಈಸ್ ಡ್ಯಾಶ್ ಪರ್ಸೆಂಟೇಜ್ ಲೆಸ್ ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 60 ಆರ್ ಮೋರ್ ದೆನ್ 60 ಮಾರ್ಕ್ಸ್ ಬಟ್ ಲೆಸ್ ದೆನ್ 70. ಆಯಿತು, ಕನ್ಫ್ಯೂಷನ್ ಬೇಡ. ಫಸ್ಟ್ ಹಿಂದಿನಲ್ಲಿ ಹೇಳ್ತಾ ಇದ್ದಾರೆ ಅವರು. ಹಿಂದಿನಲ್ಲಿ 80+ ಸ್ಕೋರ್ ಮಾಡಿದವರು ಜೊತೆಗೆ ನಾವು 60ಇಂದ 70 ಅಂದರೆ 69. ಓಕೆ, ಪಂಜಾಬಿನಲ್ಲಿ ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸು ಫಸ್ಟು ನೋಡ್ಕೊಳ್ಬೇಕು. ಅದಾದಮೇಲೆ ಎಷ್ಟು ಪರ್ಸೆಂಟೇಜ್ ಮೋರ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಅವರು ಎಷ್ಟು ಜನ ಮೋರ್ ಇದ್ದಾರೆ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮೋರ್ ಇದ್ದಾರಾ ಲೆಸ್ ಇದ್ದಾರಾ ಅದು ಆಮೇಲೆ ಗೊತ್ತಾಗುತ್ತೆ. ಫಸ್ಟು 80+ ಸ್ಕೋರ್ ಮಾಡಿದವ್ರು ಹಿಂದಿನಲ್ಲಿ ಎಷ್ಟು ಜನ ಇದ್ದಾರೆ ನೋಡೋಣ. ಸೊ ಹಿಂದಿನಲ್ಲಿ 80+ ಸ್ಕೋರ್ ಮಾಡಿದವರು 108 ಇದ್ದಾರೆ. ಓಕೆ, ಸೊ ಈಗ ಹಿಂದಿನಲ್ಲಿ 80+ ಸ್ಕೋರ್ ಮಾಡಿದವರು 108. ಓಕೆ, ದೆನ್ ಪಂಜಾಬಿನಲ್ಲಿ 60 to 69 ಸ್ಕೋರ್ ಮಾಡಿದವರು, ಪಂಜಾಬಿನಲ್ಲಿ 60 to 200 ಇದ್ದಾರೆ. ಇದ್ದಾರೆ. ಓಕೆ, ಮೋರ್ ಅಂತ ಹೇಳಿಲ್ಲ, ಲೆಸ್ ಅಂತ ಹೇಳಿರೋದು. ಓಕೆ, ಕರೆಕ್ಟ್. ಸೊ ಇಲ್ಲಿ ನಾವು ನೋಡಿದ್ರೆ ಡಿಫ್ರೆನ್ಸು ಪಂಜಾಬಿನಲ್ಲೇ ಜಾಸ್ತಿ ಸ್ಕೋರ್ ಮಾಡಿರೋದು, ಹಿಂದಿನಲ್ಲಿ ಕಡಿಮೆ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ 80+ ಅಂತ. ಕರೆಕ್ಟ್. ಇದೆರಡಕ್ಕೂ ಡಿಫ್ರೆನ್ಸ್ ನೋಡಿದರೆ ನಮಗೆ ಗೊತ್ತಿದೆ, ಡಿಫ್ರೆನ್ಸ್ ಇಸ್ 92 ಅಂತ. ಕರೆಕ್ಟ್ ಅಲ್ವಾ? ಅಂದರೆ 200 ಮೈನಸ್ 108 ಇಸ್ 92. ಇದು ನಮಗೆ ಗೊತ್ತಿದೆ. ಈಗ ಈ 92 ಓಕೆ ಕಂಪೇರ್ ಮಾಡಿದ್ರೆ 200ಗೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಹೇಳ್ತಾ ಇರೋದು. ಸೊ 92 ಡಿವೈಡೆಡ್ ಬೈ 200 ಇಂಟು 100 is 46%. 46%. The answer is 1 here. Okay. Next to question number 4. What is the difference between the number of students who scored 70 or more but less than 80 in Punjab? So Punjabi. So ಈಗ ಪಂಜಾಬಿ ಬಗ್ಗೆ ಹೇಳ್ತಾ ಇದ್ದಾರೆ 70 to 79 and the number of students who scored 40 to 49 ಇನ್ ಹಿಂದಿ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಈಗ ಪಂಜಾಬಿ ಬಗ್ಗೆ ನೋಡೋಣ. ಪಿ ಅಂತ ಬರ್ತಿದ್ದೀನಿ ಪಂಜಾಬಿ, ಹೆಚ್ ಅಂತ ಬರ್ತಿದ್ದೀನಿ ಹಿಂದಿ. ಓಕೆ, ಸೊ ಈಗ ಪಂಜಾಬಿನಲ್ಲಿ 70 to 79 ಸ್ಕೋರ್ ಮಾಡಿದವ್ರು ಎಷ್ಟು? 84 ಸ್ಟೂಡೆಂಟ್ಸ್. ಓಕೆ, 84 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಹಿಂದಿನಲ್ಲಿ 40 to 49, ಹಿಂದಿನಲ್ಲಿ 40 to 49 70 ಸ್ಟೂಡೆಂಟ್ಸ್. ಸೊ 70 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಇಲ್ಲಿ 70 ಇದೆ. ಕ್ವಶನ್ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್? 84 ಮೈನಸ್ 70 14 ಸ್ಟೂಡೆಂಟ್ಸು. ಸೊ ಬರೀ ಡಿಫ್ರೆನ್ಸ್ ಕೇಳಿದ್ದಾರೆ ಅಷ್ಟೇ. ಸೊ ದಿಸ್ ಈಸ್ ಡೈರೆಕ್ಟ್ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ವಾಟ್ ಈಸ್ ದ ಅವರೇಜ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 50 ಆರ್ ಮೋರ್ ದೆನ್ 50 to 59 ಇನ್ ಪಂಜಾಬಿ. ನೆಕ್ಸ್ಟ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 50 to 60 ಇನ್ ಹಿಂದಿ. ಇದೆರಡ್ರದ್ದು ಸೇರಿಸಿ, ಇದ್ರದ್ದು ಎಷ್ಟು ಬರುತ್ತೆ ಇದ್ರದ್ದು ಸೇರಿಸಿ ಡಿವೈಡೆಡ್ ಬೈ 2 ಮಾಡಿ ಆವ್ರೇಜ್ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ 50 to 59 ಪಂಜಾಬಿನಲ್ಲಿ ಸ್ಕೋರ್ ಮಾಡಿದ್ದು ಎಷ್ಟು ಜನ? 130. ಅದು ಇವರು ಅದೇ ಕೇಳಿರೋದಲ್ಲ ಹಿಂದಿನೂ. ಓಕೆ, ಇದು 130 ಪ್ಲಸ್ ಹಿಂದಿನಲ್ಲಿ ಎಷ್ಟು ಜನ? ಟೋಟಲ್ ತೊಗೊಂಡು ಡಿವೈಡೆಡ್ ಬೈ 2 ಮಾಡಿದ್ರೂ ಅದೇ ಬರುತ್ತೆ ನಮಗೆ. ಟೋಟಲ್ ಇಸ್ 300. ಡಿವೈಡೆಡ್ ಬೈ 2 ಮಾಡಿದ್ರೆ 150 ಬರುತ್ತೆ.
ಇಲ್ಲಿ 170 ಅನ್ಸುತ್ತಲ್ವಾ. ಸೊ ಇದು 300 ಡಿವೈಡೆಡ್ ಬೈ 2 is 150 is the answer. 150 is the answer. So this much about the data analysis interpretation question. Thank you.